ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದಾಗ ದೇವೇಗೌಡರ ಚಿತ್ರಣವನ್ನು ಇಡೀ ಜನಸಮುದಾಯಕ್ಕೆ ಅವರ ಒಳವುಗಳನ್ನು ಮತ್ತು ಅವರ ಸಾಧನೆಯನ್ನು ಪರಿಚಯ ಮಾಡಿಕೊಡುವಂಥ ಒಬ್ಬರು ಸಮರ್ಥವಾದ ವ್ಯಕ್ತಿ ಬೇಕು ಅಂದಾಗ ನಮಗೆ ತಕ್ಷಣ ನೆನಪಾದವರು ಸುಗತಾ ಶ್ರೀನಿವಾಸರಾಜು ಅವರು. ಇವರು ನಮ್ಮ ನಾಡಿನ ಹೆಮ್ಮೆಯ ಹಿರಿಯ ಪತ್ರಕರ್ತರು. ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿರ್ಬೋದು, ನಮ್ಮ ಚಿ ಶ್ರೀನಿವಾಸರಾಜು ಅವರು ಕನ್ನಡದ ಪರಿಚಾರಕರು ಅಂತ ಹೆಸರಾದಂಥ ಪ್ರೊಫೆಸರ್ ಚಿ ಶ್ರೀನಿವಾಸರಾಜು ಅವರ ಸುಪುತ್ರ ಅವರು ಸುಗತಾ ಶ್ರೀನಿವಾಸರವರು. ಅವರನ್ನು ನಾವು ಹೆಮ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಅವರು ಸನ್ಮಾನ್ಯ ದೇವೇಗೌಡರ ಒಂದು ಕಿರು ಚಿತ್ರವನ್ನು, ಕಿರು ಅವಲೋಕನವನ್ನು ಈ ಸಮಾರಂಭಕ್ಕೆ ಮಾಡಿಕೊಡ್ತಿದ್ದಾರೆ. ಮತ್ತು ಹಾಗೆ ದೇವೇಗೌಡರ ಬದುಕಿನ ಹಲವು ಮಗ್ಗಲುಗಳನ್ನು ಅವರು ಅಕಸ್ಮಾತ್ ಮರೆತರೆ ಅದನ್ನು ನೆನಪು ಮಾಡಿಕೊಟ್ಟು ಮತ್ತು ಅವರಿಂದ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಅಪರೂಪದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೆ ನಮಸ್ಕಾರ. ಸಭೆಯಲ್ಲಿರುವ ನಿಮ್ಮೆಲ್ಲರಿಗೂ ನಮಸ್ಕಾರ. ವಿಶ್ವಕುಮಾರ್ ಅವರು ಮಾತನಾಡ್ತಾ ದೇವೇಗೌಡರ ಪರಿಚಯವನ್ನು ಸುಗತ ಮಾಡಿಕೊಡ್ತಾನೆ ಅಂತ ಹೇಳಿದ್ರು. ಆದರೆ ದೇವೇಗೌಡರನ್ನ ಪರಿಚಯಿಸುವ ಉದ್ದಟತನವನ್ನು ನಾನು ಇಲ್ಲಿ ಪ್ರದರ್ಶಿಸುವುದಿಲ್ಲ. ಅವರೆಲ್ಲರಿಗೂ ಗೊತ್ತಿರುವಂಥವರು, ಈ ದೇಶದ ಪ್ರಧಾನಿಯಾಗಿದ್ದಂಥವರು, ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿದ್ದಂಥವರು. ಅವರನ್ನು ಪರಿಚಯಿಸೋದು ಅಥವಾ ಪರಿಚಯಿಸುವ ಅಗತ್ಯ ಇಲ್ಲ. ಹಾಗಾದರೆ ನಾನು ಇವತ್ತಿಲ್ಲಿ ಏನು ಮಾಡ್ತೀನಿ ಅಂತ ನೀವು ಕೇಳ್ಬೋದು. ಇದು ಅವರ ದಿನ, ಅವರ ಮಾತನ್ನು ಕೇಳಲಿಕ್ಕೆ ನೀವು ಬಂದಿದ್ದೀರಿ. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು 10-15 ನಿಮಿಷದಲ್ಲಿ ಅವರ ಬಗ್ಗೆ ಹೆಚ್ಚು ಚರ್ಚಿತವಾಗದ 4 ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ನಾನು ಸ್ಥೂಲವಾಗಿ ಹೇಳೋದಾದ್ರೆ, ಒಂದು ಕಾಂಟೆಕ್ಸ್ಟ್, ಒಂದು ಸಂದರ್ಭ, ಒಂದು ಪರ್ಸ್ಪೆಕ್ಟಿವ್ ಅವರ ಬಗೆಗೆ. ನಾನು ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೀನಿ. ಅನಂತರ ಅವರು ಮಾತನಾಡ್ತಾರೆ. ಅವರು ಮಾತನಾಡಬೇಕಾದಾಗ ಕೆಲವು ವಿಚಾರಗಳನ್ನು ಅವರು ಮರೆತರೆ ಹಂಚ್ಕೊಳ್ಳೋದನ್ನು ನಾನು ಅವರನ್ನು ಪ್ರಾಂಪ್ಟ್ ಮಾಡ್ತೀನಿ. ಮತ್ತು ಅವರು ಮಾತನಾಡಿದ ನಂತರ ನೀವುಗಳು ಪ್ರಶ್ನೆ ಕೇಳೋದಿದ್ರೆ ಅದನ್ನು ನಾನು ಮಾಡರೇಟ್ ಮಾಡುವ ಕೆಲಸವನ್ನು ಕೂಡ ಮಾಡ್ತೀನಿ. ನಾನು ಒಂದು ಪರ್ಸ್ಪೆಕ್ಟಿವ್, ಒಂದು ಕಾಂಟೆಕ್ಸ್ಟನ್ನು ಅವರ ಬಗ್ಗೆ ಕೊಡ್ತೀನಿ. ಒಂದು ಸಣ್ಣ ಕುತೂಹಲವನ್ನು ಅವ್ರು ಮಾತನಾಡೋಕ್ಕೆ ಮುಂಚೆ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದೆ. ನಾವು ದೇವೇಗೌಡರು ಅಂತ ಹೇಳಿದ ಕೂಡಲೇ ನಾವು ಅವರನ್ನ ಅಧಿಕಾರ ರಾಜಕಾರಣದ ಮೂಲಕ ನೋಡುವ ಒಂದು ಪ್ರಯತ್ನವನ್ನ ಸದಾ ಮಾಡ್ತಾ ಇರ್ತೀವಿ. ಬರೀ ಅಧಿಕಾರ ರಾಜಕಾರಣದ ಮೂಲಕ ಅವರನ್ನ ನೋಡ್ತಾ ಇರ್ತೀವಿ. ಪವರ್ ಪಾಲಿಟಿಕ್ಸ್ ನ ಮೂಲಕ ಅವ್ರನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಇದು ನಮ್ಮ ಮಯೋಪಿಯಾ ಅಂತ ನಾನು ಹೇಳೋದು. ಅಂದ್ರೆ ನಮ್ಮ ಕುರುಡು ಅದು. ಅವರನ್ನ ನೀವು ಬರೀ ಹಾಗೆ ಮಾತ್ರ ನೋಡಿದ್ರೆ ಅದು ನಿಮಗೆ ಅವರ ಸಂಪೂರ್ಣ ಪರಿಚಯ ಆಗುವ ಸಾಧ್ಯತೆ ಇರೋಲ್ಲ ಅಂತ ನನ್ನ ಅನಿಸಿಕೆ. ಸೊ ಈ ದೃಷ್ಟಿದೋಷ ಅಂತ ನಾವೇನನ್ನ ಕರಿತೀವಲ್ಲ, ನಮ್ಮ ದೃಷ್ಟಿದೋಷ, ದೇವೇಗೌಡರನ್ನ ಅವಲೋಕಿಸುವ, ನೋಡುವ ದೃಷ್ಟಿದೋಷ ಇದೆಯಲ್ಲ, ಅದರ ಒಂದು ಸಣ್ಣ ಪರಿಹಾರವನ್ನು ನಾನು ಇಲ್ಲಿ ಮಾಡುವ ಪ್ರಯತ್ನ ಮಾಡ್ತೀನಿ.
ನಾವು ಇನ್ನೊಂದು ತಪ್ಪನ್ನ ಮಾಡ್ತಾ ಬಂದಿದ್ದೀವಿ ಕಳೆದ 3-4 ದಶಕಗಳಲ್ಲಿ. ಅದು ನಾವು ಮಾಧ್ಯಮದವರಾಗಿ ಹೆಚ್ಚು ತಪ್ಪು ಮಾಡಿದ್ದೀವಿ. ಅದೇನು ಅಂತ ಹೇಳಿದ್ರೆ, ದೇವೇಗೌಡರ ಬಗ್ಗೆ ಮಾತನಾಡಬೇಕಾದಾಗ ಅವರನ್ನ ಮತ್ತೊಬ್ಬರ ರಾಜಕಾರಣದ ಒಂದು ವೈರುಧ್ಯದ ಮಾದರಿಯಾಗಿ ಮಾತ್ರ ಮಾತನಾಡ್ತಾ ಹೋಗ್ತಾ ಇದೀವಿ ನಾವು. ಇದು ದೇಶದ ಎಲ್ಲ ಕಡೆ ಆಗ್ತದೆ. ಅದು ಇವಾಗ ನೆಹರು ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ಪಟೇಲ್ರನ್ನ ಇಟ್ಕೊಂಡು ಮಾತಾಡೋದು, ದೇವೇಗೌಡರ ಬಗ್ಗೆ ಮಾತನಾಡಬೇಕಾದ್ರೆ ರಾಮಕೃಷ್ಣ ಹೆಗಡೆ ಅವ್ರನ್ನ ಇಟ್ಕೊಂಡೇ ಮಾತನಾಡೋದು. ಇದು ಸರಳ ವೈರುಧ್ಯಗಳಲ್ಲಿ ದೇವೇಗೌಡರನ್ನ ನಾವು ಕಟ್ಕೊಡೋದಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಾವು ಇಷ್ಟು ದಿವಸ. ನನ್ನ ಪ್ರಕಾರ ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ, ನಾವು ಅವರನ್ನ ಸಂಭ್ರಮಿಸುವ ಹಲವು ಬೇರೆ ಕಾರಣಗಳಿವೆ. ಅವರ ತನವನ್ನ ಎತ್ತಿ ತೋರಿಸುವ ಹಲವು ದೊಡ್ಡ ಗುಣಗಳು ಅವರಲ್ಲಿವೆ. ಅವರ ಹಿರಿತನ ಮತ್ತು ಅವರ ಹಿರಿಮೆ ಬಹಳ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ನಮಗೆ ಕಂಡು ಬಂದಿದೆ. ಆದರೆ ಅದ್ರ ಬಗೆಗೆ ನಾವು ಯಾವತ್ತೂ ಮಾತನಾಡುವ ಗೋಜಿಗೆ ಹೋಗೋದೇ ಇಲ್ಲ. ಸೊ ದೇವೇಗೌಡರು ಅಂತ ಹೇಳಿದ್ರೆ 24/7 ಪೊಲಿಟಿಷಿಯನ್ ಅನ್ನೋ ಥರದ ಒಂದು ಬಹಳ ಲಿಮಿಟೆಡ್ ಆದ, ಬಹಳ ಕ್ಷುದ್ರವಾದ, ಬಹಳ ಸಣ್ಣತನದ ಒಂದು ಇಂಟರ್ಪ್ರಿಟೇಷನ್ ಅನ್ನು ಮಾತ್ರ 60 ವರ್ಷಕ್ಕೂ ಮೀರಿದ ರಾಜಕಾರಣ, ಅಂದ್ರೆ 1953ನೇ ಇಸ್ವಿಯಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ. ಹೊಳೆನರಸೀಪುರದಿಂದ ಅವರು ಎಲೆಕ್ಟ್ ಆಗೋದು 10 ವರ್ಷದ ನಂತರ. ಆದರೆ 1953 ಅನ್ನೋದಾದ್ರೆ 60 ವರ್ಷಕ್ಕೂ ಮೀರಿದ ರಾಜಕಾರಣವನ್ನ ನೀವು ಒಂದು ಸ್ಮಾಲ್ ಈ ಎಪಿಥೆಟ್ಟಿನ ಮೂಲಕ ನೀವು ಅವ್ರನ್ನ ಹಿಡಿತೀವಿ ಅಂತ ಹೇಳಿದ್ರೆ, ಅದು ಕರ್ನಾಟಕದ ಜನರಿಗೆ ಮಾಡುವ ಅನ್ಯಾಯ, ಚರಿತ್ರೆಗೆ ಮಾಡುವ ಅನ್ಯಾಯ. ಸೊ ಹಾಗಾಗಿ ನಾವು ದೇವೇಗೌಡರ ಬದುಕನ್ನು ನೋಡುವ ಪರಿ ಸ್ವಲ್ಪ ಈ ವಯಸ್ಸಲ್ಲಾದರೂ ನಾವು ಆ ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಅಂತ ನನಗೆ ಅನ್ನಿಸ್ತದೆ. ಈ ದೃಷ್ಟಿದೋಷವನ್ನು ನಾವು ಕಳ್ಕೊಂಡ್ರೆ ನಮಗೆ ಬೇರೆ ತರಹದ ಸರಕು, ಹೊಳಪು, ಅವರ ಜೀವನದ ಹೊಳಪು ನಮ್ಮ ಕಣ್ಣು ಮುಂದೆ ಹರಿದಾಡಕ್ಕೆ ಪ್ರಾರಂಭ ಆಗ್ತದೆ. ದೇವೇಗೌಡರಂತೂ ಎಂದೂ ಇಮೇಜ್ ಮ್ಯಾನೇಜ್ಮೆಂಟಿನ ಕೆಲಸ ಮಾಡಿದವರಲ್ಲ ಅವರು. ತುಂಬ ಜನ ರಾಜಕಾರಣಿಗಳು ಬರೀ ಇಮೇಜ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರೆ. ಆ ಮುಖವಾಡ ಕಳಚಿದಾಗ ಅವರು ಬಹಳ ನಗ್ನವಾಗಿ ಕಂಡು ಬಿಡ್ತಾರೆ ನಮಗೆ. ಆದರೆ ದೇವೇಗೌಡರು ಎಂದು ಆ ರೀತಿಯಾದ ಇಮೇಜ್ ಮ್ಯಾನೇಜ್ಮೆಂಟು, ಪಬ್ಲಿಕ್ ರಿಲೇಷನ್ಸು ಈ ಥರದ ಇದಕ್ಕೆ ಬಿದ್ದವರಲ್ಲ ಅವರು. ಅವರ ಕಾರ್ಯವೈಖರಿ, ಅವರ ಹೋರಾಟ, ಅವರ ಮಾರ್ಗವೇ ಸಂಪೂರ್ಣ ಬೇರೆಯಾದಂಥದ್ದು. ಅದನ್ನ ಮುಂದೆ ಮಾತಾಡ್ತೀನಿ ನಾನು. ಇಸ್ ದೇರ್ ಅ ದೇವೇಗೌಡ ಡಾಕ್ಟ್ರಿನ್ ಅಂತ ಒಂದು ಲೇಖನ ಬಂದಿತ್ತು ಈಚೆಗೆ. ಸೊ ಆ ತರಹದ ವಿಚಾರಗಳನ್ನು ಕೂಡ, ಅವರ ಬೌದ್ಧಿಕ ಶಕ್ತಿ ಇದೆಯಲ್ಲ ಅದು ಅಪಾರವಾದದ್ದು. ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ದೇವೇಗೌಡರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ತರಹದ ಕೆಲಸವನ್ನು ನಾವು ಮಾಡಿದಾಗ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೀವಿ ವಿನೋಯಿಂಗ್ ದಿ ಶಾಫ್ ಅಂತ. ಸೊ ಕಾಲ ನಾವು ಮಾಡದೆ ಹೋದ್ರೆ, ಈಗಿನ ಅವರ ಸಮಕಾಲೀನರು ಅದನ್ನು ಮಾಡದೆ ಹೋದ್ರೆ ಕಾಲ ಅದನ್ನು ಮಾಡುತ್ತೆ ಅನ್ನುವ ನಂಬಿಕೆ ನನಗಿದೆ. ಆದರೆ ನಾವೇ ಅದನ್ನು ಪ್ರಾರಂಭಿಸಿದರೆ ಬಹಳ ಉತ್ತಮ. ಇಷ್ಟು ಹೇಳಿ, ನನಗೆ ಇವಾಗ ಪ್ರತಿಯೊಬ್ಬರಿಗೂ, ಇಲ್ಲಿ ಸೇರಿರುವ ಎಲ್ಲರಿಗೂ ಮತ್ತು ವೇದಿಕೆ ಮೇಲಿರುವಂಥ ವಿಶ್ವಕುಮಾರ್ ಆಗ್ಬೋದು, ಜಯಮಾಲಾ ಅವ್ರಿಗಾಗ್ಬೋದು, ಎಲ್ರಿಗೂ ದೇವೇಗೌಡರನ್ನ ಗೌರವಿಸುವ ಹಲವು ಕಾರಣಗಳು ಅವ್ರ ತಲೆಯಲ್ಲಿರ್ತವೆ. ಹಾಗೆ ನನಗೂ ದೇವೇಗೌಡರನ್ನ ಗೌರವಿಸಲು, ಅವರನ್ನು ಸಂಭ್ರಮಿಸಲು 8 ಕಾರಣಗಳಿವೆ. ಆ 8 ಕಾರಣಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಅವರ ಮಾತನ್ನು ಕೇಳೋದಕ್ಕೆ ನಾನು ಕಾತರನಾಗಿದ್ದೀನಿ. ನನಗೆ ಮೊದಲನೇ ಗುಣ ದೇವೇಗೌಡರಲ್ಲಿ ಇಷ್ಟ ಆಗೋದೇನು ಅಂತ ಹೇಳಿದ್ರೆ, ಅವರು ಒಳಿತನ್ನ ಗುರುತಿಸ್ತಾರೆ. ಅಂದ್ರೆ ಒಳ್ಳೆಯವರನ್ನ ತಮ್ಮ ಸುತ್ತ ಇಟ್ಕೋತಾರೆ. ಅವರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರು ಯಾವ್ಯಾವ ಬ್ಯೂರೋಕ್ರಾಟ್ಸ್ ಅನ್ನ ತಮ್ಮ ಹತ್ರ ಇಟ್ಕೊಂಡು ತಮ್ಮ ಕೆರಿಯರಿನ ಉದ್ದಕ್ಕೂ ಅಂತ ನೋಡಿದ್ರೆ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಂದ್ರೆ ಗುಣಕ್ಕೆ ಮತ್ಸರವಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಆ ಥರದ ಒಂದು ಟ್ಯಾಲೆಂಟ್ ಸ್ಕೌಟ್ ದೇವೇಗೌಡರು. ತುಂಬಾ ಜನ ರಾಜಕಾರಣಿಗಳು ಹಾಳಾಗೋದೇನೆ ಅವ್ರ ಸುತ್ತ ಎಂಥವ್ರನ್ನ ಇಟ್ಕೋತಾರೆ ಅನ್ನೋದ್ರಿಂದ. ದೇವೇಗೌಡರ ಬ್ಯೂರೋಕ್ರಸಿಯ ಬಹಳ ಆಪ್ತ ವಲಯದಲ್ಲಿದ್ದಂಥ ಅವರ ಹೆಸರುಗಳನ್ನು ಬೆಳಗ್ಗೆ ಸುಮ್ಮನೆ ನಾನು ಯೋಚನೆ ಮಾಡ್ತಾ ಇದ್ದೆ, ಅದನ್ನ ದಾಖಲಿಸ್ತಾ ಹೋದೆ. ಮೊದಲು ನನಗೆ ಹೊಳೆದದ್ದು ಸತೀಶ್ ಚಂದ್ರ. ಅಂದ್ರೆ ಮೆನ್ ಆಫ್ ಅಬ್ಸಲ್ಯೂಟ್ ಇಂಟೆಗ್ರಿಟಿ ಅಂಡ್ ಕ್ರೆಡಿಬಿಲಿಟಿ. ಸತೀಶ್ ಚಂದ್ರ, ಮೀನಾಕ್ಷಿ ಸುಂದರಂ,
TSR ಸುಬ್ರಹ್ಮಣ್ಯಂ, ಕೆ ಪದ್ಮನಾಭಯ್ಯ, ಚಿರಂಜೀವಿ ಸಿಂಗ್, ಈ ಶ್ರೀಧರನ್ ಥರದ ಮೆಟ್ರೋ ಚೀಫ್ ಅಂತೆಲ್ಲ ನಾವು ಮಾತಾಡ್ತೀವಿ, ಈ ಶ್ರೀಧರನ್ ಥರದವ್ರನ್ನ ಗುರುತಿಸಿದ್ದು ದೇವೇಗೌಡರು. ಮತ್ತು ಇನ್ನೊಂದು ಹೆಸರು ತುಂಬ ಜನಕ್ಕೆ ಗೊತ್ತಿಲ್ಲ, ದೇವೇಗೌಡರ ಕಾರಣಕ್ಕಾಗಿ ಬಹಳ ದೊಡ್ಡವರಾದವರು ಅಂತ ಹೇಳಿದ್ರೆ, ಹಿಂದೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ರು JM ಲಿಂಗ್ಡೋ. ದೇವೇಗೌಡರ ಕಾಲದಲ್ಲಿ ಎಲೆಕ್ಷನ್ ಕಮಿಷನರ್ ಆಗ್ತಾರೆ ಅವ್ರು 1997ನಲ್ಲಿ. 1997ನಲ್ಲಿ ಅವರು ಎಲೆಕ್ಷನ್ ಕಮಿಷನರ್ ಆಗಿ 2001ರ ಹೊತ್ತಿಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗ್ತಾರೆ. ಅವರ ಮತ್ತು ಮೋದಿಯ ನಡುವಿನ ಕಾನ್ಫ್ಲಿಕ್ಟ್ 2002ರಲ್ಲಿ ವಾಸ್ ಲೆಜೆಂಡ್ರಿ. ಯಾಕೆಂದ್ರೆ ಮೋದಿಯವರು ಎಲೆಕ್ಷನ್ ಅನ್ನು ಮುಂದೆ ಕರೆದು ಬಿಡ್ತಾರೆ 9 ತಿಂಗಳು ಮುಂಚೆ. ಇವ್ರು ನಾನು ಎಲೆಕ್ಷನ್ ಮಾಡಲ್ಲ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಅವ್ರ ಪರವಾಗಿ ನಿಲ್ಲುತ್ತೆ. ಆ ತರಹದ ಒಂದು ಛಾತಿ, ಎದೆಗಾರಿಕೆ, ಯಾವುದಕ್ಕೂ ಕೇರ್ ಮಾಡದ ಒಂದು ಇಂಟೆಗ್ರಿಟಿ ಆ ಲಿಂಗ್ಡೋ ಅವರಲ್ಲಿ ಇತ್ತು. ನಾರ್ತ್ ಈಸ್ಟ್ ನ ಭಾಗದಿಂದ ಬಂದಂತಹ ಲಿಂಗ್ಡೋ. ಇಂತಹ ಜನರನ್ನ ತಮ್ಮ ಸುತ್ತ ಇಟ್ಕೋತಾ ಇದ್ರು. ಚಿರಂಜೀವಿ ಸಿಂಗ್ ನಮ್ಮ ನಡುವೆ ಇರುವಂತಹ ಒಬ್ಬ ವ್ಯಕ್ತಿ, ಸಂತನಂತಿರುವಂತಹ ವ್ಯಕ್ತಿ, ಆತನನ್ನ ಯುನೆಸ್ಕೋಗೆ ಅಂಬಾಸಿಡರ್ ಆಗಿ ಕಳಿಸ್ತಾರೆ ದೇವೇಗೌಡರು. ಮೀನಾಕ್ಷಿ ಸುಂದರಂ ಅವರು ನೋಟ್ ಬರೆದ್ರೆ ಅದನ್ನ ಹೇಗೆ ನೋಡ್ತಾ ಇದ್ರು ಅಂತ ಬೆಳಿಗ್ಗೆ ಒಂದು ಹಳೆಯ ಸ್ಟೋರಿಯನ್ನು ಓದ್ತಾ ಇದೆ. ಇಂಡಿಯಾ ಟುಡೇಯಲ್ಲಿ 1996 ಆಗಸ್ಟ್ 15 ಬಂದಂತ ಕವರ್ ಸ್ಟೋರಿ ಅದು. ಅದನ್ನ ಹರೀಂದರ್ ಬವೇಜಾ ಅನ್ನೋರು ಬರೆದಿದ್ರು. ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ 2 ತಿಂಗಳು ಮಾತ್ರ ಆಗಿತ್ತು. ಅವರ PMO ಹೇಗಿದೆ ಅಂತ ಅದರಲ್ಲಿ ಒಂದು ಸಣ್ಣ ಚಿತ್ರಣವನ್ನು ಅವರು ಕೊಡ್ತಾರೆ. ಅವ್ರು ಹೀಗೆ ಬರೀತಾರೆ, ನಾನು ಅದನ್ನು ಕೋಟ್ ಮಾಡ್ತೀನಿ ನಿಮಗೆ. He is available for his ministers and the PMO has not yet become the suffocating nodal point between ministries. Decision making too is faster, and before the completion of 2 months in office, he has already visited Punjab and Kashmir, unlike Narasimha Rao, who never did. The zing is back in the Prime Minister's office. And given a chance, ಇದು ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು, 96ರಲ್ಲಿ ಬರೀತಾರೆ ಇದು. And given a chance, Devegowda might just, his coalition partners willing, prove the Congress's old advertisement line. ನೆಹರು ಕಾಲದಲ್ಲಿ ಕಾಂಗ್ರೆಸ್ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಲೈನ್ ಅನ್ನ ಕ್ರಿಯೇಟ್ ಮಾಡಿದ್ರು, ಅ ಗವರ್ಮೆಂಟ್ ದಟ್ ವರ್ಕ್ಸ್ ಅಂತ. ಈಕೆ ಹೇಳ್ತಾಳೆ ದಟ್ ಅಪ್ಲೈಸ್ ಮೋರ್ ಟು ದೇವೇಗೌಡ, ಅ ಗವರ್ಮೆಂಟ್ ದಟ್ ವರ್ಕ್ಸ್. ಅದರಲ್ಲಿ ಇನ್ನೊಂದು ಸಣ್ಣ ಒಂದು ಅನೆಕ್ಡೋಟ್ ಇದೆ. ಅದರಲ್ಲಿ ಒಬ್ಬ ಅಧಿಕಾರಿ ಅದನ್ನ ಈಕೆಗೆ, ಪತ್ರಕರ್ತೆಗೆ ಹೇಳ್ತಾರೆ. ಒಂದು ದಿವಸ ದೇವೇಗೌಡರು ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿರುತ್ತೆ, ಶುಗರ್ ಫಾರ್ಮರ್ಸ್ಗೆ ಸಂಬಂಧಪಟ್ಟಂಗೆ. ಅಧಿಕಾರಿಗಳೆಲ್ಲ ಬಂದು ಮೀಟಿಂಗ್ಗೆ, ಎಲ್ಲರೂ ಅಧಿಕಾರಿಗಳು ಬಂದಿದ್ದಾರೆ, ತಯಾರಿದ್ದಾರೆ ಅಂತ ಹೇಳ್ತಾರೆ. ಆದರೆ ಆಗ ದೇವೇಗೌಡರು ಹೇಳ್ತಾರೆ, ನನ್ನ ಈ ಮೀಟಿಂಗ್ ಅನ್ನ ಒಂದು ದಿನ ಪೋಸ್ಟ್ಪೋನ್ ಮಾಡಿ. I haven't read the file and I can't bluff my way through ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಜನ ರಾಜಕಾರಣಿಗಳು ಅವರು ಸಹಿ ಹಾಕುವ ಫೈಲ್ಗಳನ್ನ ಅಷ್ಟು ಕೂಲಂಕುಷವಾಗಿ, ಅಷ್ಟು ಡಿಲಿಜೆಂಟ್ ಆಗಿ ಓದ್ತಾರೆ ಅನ್ನೋದು ದೇವೇಗೌಡರ ಈ ಭೌತಿಕ ಶಕ್ತಿಯನ್ನ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಇಂಥ ವಿಚಾರಗಳನ್ನ ಅಂತ ನಾನು ಇಲ್ಲಿ ಮತ್ತೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಇದು ಮೊದಲನೇ ವಿಚಾರ, ಅವ್ರು ಎಂಥವ್ರನ್ನ ಸುತ್ತ ಇಟ್ಕೋತಾ ಇದ್ರು ಅನ್ನೋದು. ಎರಡನೇದು, ದೇವೇಗೌಡರು ಕಾಶ್ಮೀರದಲ್ಲಿ ಮಾಡಿದ ಕೆಲಸ. ಕರ್ನಾಟಕದಲ್ಲಿ ಮಾಡಿದ್ದನ್ನ ನೀವೆಲ್ಲರೂ ಗಮನಿಸಿರ್ತೀರಿ. ಕಾಶ್ಮೀರದಲ್ಲಿ ದೇವೇಗೌಡರು ಮಾಡಿದ ಕೆಲಸದ ಬಗೆಗೆ ನಾನು ಇಲ್ಲಿ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನ ನನ್ನ ಕೊಲೀಗ್ ಅಜಿತ್ ಪಿಳ್ಳೈ ಅವರು ಔಟ್ಲುಕ್ಕಿನ ಸೀನಿಯರ್ ಎಡಿಟರ್ ಆಗಿದ್ರು. ಅವರು, ನಾನು ವಿಜಯ್ ಕರ್ನಾಟಕದಲ್ಲಿ ಇದ್ದಾಗ, ಸಂಪಾದಕನಾಗಿದ್ದಾಗ ಅವ್ರ ಕೆಲವೊಂದು ಲೇಖನ ಬರೆಸ್ತೆ. ಅವರು ಅವಾಗ ಕಾಶ್ಮೀರನ್ನ ಕವರ್ ಮಾಡ್ತಾ ಇದ್ದಂತ ಬಹಳ ದೊಡ್ಡ ರಿಪೋರ್ಟರ್ಗಳಲ್ಲಿ ಒಬ್ರು ಅಜಿತ್ ಪಿಳ್ಳೈ ಅವರು. ಅವರು ಕಾಶ್ಮೀರಕ್ಕೆ ಹೋಗಿ ದೇವೇಗೌಡರ ಅವಾಗ ಪ್ರಧಾನಿಗಳಿವರು 1996 ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿರ್ತದೆ. ಸೊ ದೇವೇಗೌಡರ ಬಗ್ಗೆ ಒಂದು ಸ್ನಾಪ್ ಸರ್ವೆಯನ್ನ ಮಾಡಿ ಅದರ ಬಗ್ಗೆ ಇಲ್ಲಿ ಬರೀತಾರೆ ಅವರು. ಸೊ ಅದನ್ನು ನಾನು ಹೇಳೋದಕ್ಕಿಂತ ಅವ್ರು ಏನು ಬರೆದಿದ್ದಾರೆ ಅಂತ ನಿಮ್ಗೆ 4 ಪ್ಯಾರಾಗ್ರಾಫ್ ಓದ್ತೀನಿ, ನಿಮಗೆ ಗೊತ್ತಾಗ್ತದೆ. ಚುನಾವಣೆಯನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ, ಇದು ಅನುವಾದ ಮಾಡಿ ಓದ್ತಾ ಇದ್ದೀನಿ ನಾನು. ಚುನಾವಣೆಯನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ದೇವೇಗೌಡರು ಮತ್ತು ಗೃಹ ಸಚಿವರಾಗಿದ್ದ ಹಿರಿಯ ಕಮ್ಯುನಿಸ್ಟ್ ನಾಯಕ ಇಂದ್ರಜಿತ್ ಗುಪ್ತಾ
ಮೊದಲು ಕಣಿವೆಯ ಜನರ ಮತ್ತು ಅಲ್ಲಿನ ರಾಜಕೀಯ ಮುಖಂಡರ ವಿಶ್ವಾಸವನ್ನು ಮರಳಿ ಗಳಿಸಬೇಕಿತ್ತು. ತಿಂಗಳುಗಳ ಹಿಂದಿನ ಲೋಕಸಭಾ ಚುನಾವಣೆ ಬಹಿಷ್ಕರಿಸಿದ್ದ ಫರೂಕ್ ಅಬ್ದುಲ್ಲಾರ ನ್ಯಾಷನಲ್ ಕಾನ್ಫರೆನ್ಸ್ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳನ್ನೂ ಮನವೊಲಿಸಿ ಚುನಾವಣೆಯಲ್ಲಿ ಭಾಗಿಯಾಗಿಸಬೇಕಿತ್ತು. ಗೌಡರು ಮತ್ತು ಗುಪ್ತಾ ಜೋಡಿ ಯಾವ ಅಬ್ಬರದ ಪ್ರಚಾರವಿಲ್ಲದೆ, ನಾಟಕೀಯ ಘೋಷಣೆಗಳೂ ಇಲ್ಲದೆ ಆ ಕಠಿಣ ಸವಾಲಿನ ಕಾರ್ಯ ಕೈಗೆತ್ತಿಕೊಂಡರು. ಪ್ರಜಾಪ್ರಭುತ್ವ, ಮಾನವೀಯತೆ ಮತ್ತು ಕಾಶ್ಮೀರಿತನ ಎಂಬಂತಹ ಆಕರ್ಷಕ ಘೋಷಣೆಗಳನ್ನು, ಇದು ಮುಂದೆ ವಾಜಪೇಯಿ ಅದನ್ನೇ ಮಾಡ್ತಾರೆ, ಕಾಶ್ಮೀರಿಯತ್, ಇನ್ಸಾನಿಯತ್ ಅಂತೆಲ್ಲ ಮಾತಾಡ್ತಾರೆ. ಅಂತ ಯಾವ ಆಕರ್ಷಕ ಘೋಷಣೆಗಳನ್ನು ಮಾಡುವುದರಿಂದ ಅವರು ದೂರವಿದ್ದರು. ಹಾಗೆ ವಿಕಾಸ್ ಮತ್ತು ವಿಶ್ವಾಸ್ ನಂಥ ಮಂತ್ರಗಳನ್ನು ಪಠಿಸದೆಯೂ ಅವರು ಕಾಶ್ಮೀರಿಗಳಿಗೆ ಉತ್ತಮ ನಾಳೆಗಳ ಭರವಸೆ ನೀಡುವ ಪ್ರಯತ್ನ ಆರಂಭಿಸಿದ್ದರು. ಪ್ರಧಾನಿ ಮತ್ತು ಗೃಹ ಸಚಿವರು ಯಾವ ಅಬ್ಬರ ಆಡಂಬರವಿರದೆ ತಾವು ಹೇಳಬೇಕಾದದ್ದನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳಿದರು. ಪದ್ಯ ಕವಿತೆಗಳ ಬಡಿವಾರವಿಲ್ಲದೆ ಕಣಿವೆವಾಸಿಗಳಿಗೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯ ಭರವಸೆ ನೀಡಿದರು. ಅಂತಿಮವಾಗಿ ಕಣಿವೆಯ ಜನರಿಗೆ ಹತ್ತಿರವಾದದ್ದು ದೇವೇಗೌಡರ ನೆಲಮೂಲದ ಸರಳ ವ್ಯಕ್ತಿತ್ವ ಮತ್ತು ವಿಷಯವನ್ನು ಹಾಗೇ ಸಾದಾ ಸೀದಾ ರೀತಿಯಲ್ಲಿ ನಿಭಾಯಿಸುವ ರೀತಿ. ಆದರೆ ವಿಪರ್ಯಾಸವೆಂದರೆ ಪ್ರಧಾನಿಯ ಇದೇ ಸರಳ ಮತ್ತು ಜನರಿಗೆ ಹತ್ತಿರವಾಗುವ ವ್ಯಕ್ತಿತ್ವ ದೆಹಲಿಯಲ್ಲಿ ಮಾಧ್ಯಮಗಳಲ್ಲಿ ನಿರಂತರ ಅಪಹಾಸ್ಯಕ್ಕೆ, ಕುಹಕಕ್ಕೆ ಈಡಾಯಿತು. ಆದರೆ ದೆಹಲಿಯ ಮಾಧ್ಯಮಗಳ ಇಂತಹ ವರ್ತನೆಗೆ ತದ್ವಿರುದ್ಧವಾಗಿ ನನಗೆ, ಅಂದರೆ ಅಜಿತ್ ಪಿಳ್ಳೈ ಅವರಿಗೆ, ನನಗೆ ಶ್ರೀನಗರದ ಜನ ಪ್ರಧಾನಿಯ ಬಗ್ಗೆ ವಿಶ್ವಾಸದ ಮಾತುಗಳನ್ನು ಹೇಳುತ್ತಿದ್ದರು. ಹೊಸ ಪ್ರಧಾನಮಂತ್ರಿಗಳು ಪ್ರಾಮಾಣಿಕರು ಮತ್ತು ಹೃದಯವಂತರು ಎಂಬುದು ಅವರ ಅಭಿಪ್ರಾಯ. ಕಾಶ್ಮೀರದ ಬಿಕ್ಕಟ್ಟನ್ನು ದಿನಬೆಳಗಾಗುವುದರಲ್ಲಿ ಬಗೆಹರಿಸಿಬಿಡುತ್ತೇನೆ ಎಂಬಂಥ ನಿಲುಕದ ಭರವಸೆಗಳನ್ನು ನೀಡದ ದೇವೇಗೌಡರು ಅಲ್ಲಿನವರ ಪಾಲಿಗೆ ನಂಬಲರ್ಹ ಮತ್ತು ವಿಶ್ವಾಸವಿಡಬಲ್ಲ ನಾಯಕರಿಗೆ ಕಂಡಿದ್ದರು. ಗಲಭೆ ಪೀಡಿತ ಕಾಶ್ಮೀರದಲ್ಲಿ ವಿಶ್ವಾಸಾರ್ಹ ಚುನಾವಣೆ ನಡೆಸುತ್ತೇನೆ ಎಂಬುದಷ್ಟೇ ಆರಂಭದ ದಿನಗಳಲ್ಲಿ ಗೌಡರ ಆಶ್ವಾಸನೆಯಾಗಿತ್ತು. ಗೌಡರು ಅಬ್ಬರವಿಲ್ಲದ ಕಾಶ್ಮೀರ ಕಾರ್ಯಸೂಚಿ ತಕ್ಕ ಮಟ್ಟಿಗಿನ ಯಶಸ್ಸು ಕಂಡಿತು ಕೂಡ. ನ್ಯಾಷನಲ್ ಕಾನ್ಫರೆನ್ಸ್ ಚುನಾವಣೆಯಲ್ಲಿ ಭಾಗಿಯಾಗಲು ನಿರ್ಧರಿಸಿತು. ಮೇಲ್ನೋಟಕ್ಕೆ ಅತ್ಯಂತ ಸರಳ ಎನಿಸುವ ತಮ್ಮ ವರಸೆ ಮೂಲಕ ದೇವೇಗೌಡರು ಉತ್ತಮ ಉದ್ದೇಶದ, ವಿಶ್ವಾಸಾರ್ಹ ಮತ್ತು ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿಯೂ ಫಲ ಕೊಡುತ್ತದೆ ಎಂಬುದನ್ನು ಸಾಬೀತು ಮಾಡಿದ್ದರು. ಹಾಗೆ ನೋಡಿದರೆ ಘಾಸಿಗೊಂಡ ಏಕಾಂಗಿತನ ಅನುಭವಿಸುವ ಮನಸ್ಸುಗಳಿಗೆ, ಅಂದರೆ ಕಾಶ್ಮೀರದ ಜನಕ್ಕೆ, ಆ ವರಸೆಯೇ ಉತ್ತಮ ಮದ್ದು. ಬಾಬ್ರಿ ಮಸೀದಿ ಧ್ವಂಸದಂತಹ ಘಟನೆಗೂ ಸಾಕ್ಷಿಯಾಗಿದ್ದ ಪಿ ವಿ ನರಸಿಂಹರಾವ್ ಅವಧಿಯಲ್ಲಿ ಕಳೆದು ಹೋಗಿದ್ದ ದೆಹಲಿಯ ಬಗೆಗಿನ ಕಣಿವೆ ಜನರ ನಂಬಿಕೆ ಮರಳಿ ಗಳಿಸುವಲ್ಲಿ ಮಣ್ಣಿನ ಮಗನ ವಿನಮ್ರತೆ ಯಶಸ್ವಿಯಾಗಿತ್ತು ಅಂತ ಬರೀತಾರೆ. ಇದು ಅವರು ಔಟ್ಲುಕ್ ಪತ್ರಿಕೆಯಲ್ಲಿ ಬರೆದಿದ್ದು. ಹಾಗಾಗಿ ನನಗೆ ಈ ಕಾಶ್ಮೀರದಲ್ಲಿ ಮಾಡಿದ ಕೆಲಸ ಬಹಳ ಮುಖ್ಯ ಅಂತ ಅನ್ನಿಸ್ತದೆ. ಹಾಗೆಯೇ ನಾನು ಕಾಶ್ಮೀರದ ಕೆಲಸದ ಬಗ್ಗೆ ಹೇಳಿದೆ. ಇನ್ನೊಂದು ಕಾರಣ, ಮೂರನೇ ಕಾರಣ, ನಾನು 8 ಅಂತ ಹೇಳಿದೆ. ಅವರು ಬರೀ ಕರ್ನಾಟಕದ ರೈತರಿಗೆ ಕೆಲಸ ಮಾಡಿದ್ದಲ್ಲ, ಇಡೀ ದೇಶದ ರೈತರಿಗೆ ಮಾಡಿದ ಒಳಿತಿಗೆ ಬರೀ ಕರ್ನಾಟಕದ ಜನ ಮಾತ್ರ ಮೆಚ್ಕೊಳ್ಳೋದಲ್ಲ, ಇಡೀ ದೇಶದ ಜನ ಮೆಚ್ಕೊಂಡಿದ್ದಾರೆ. ಅದನ್ನು ಮತ್ತೆ ಚಿರಂಜೀವಿ ಸಿಂಗ್ ಅವರು ಒಂದು ಲೇಖನದಲ್ಲಿ ಬರೆದಿದ್ದಾರೆ. ಅದನ್ನು ಕೂಡ ನಾನು ಮಾತನಾಡೋದಕ್ಕಿಂತ ಚಿರಂಜೀವಿ ಸಿಂಗ್ ಅವರ ಬಾಯಲ್ಲೇ ಅದನ್ನು ಇಡ್ತೀನಿ. ನಾನು ದೇವೇಗೌಡರಿಗೂ ಅವರು ಬಹಳ ಪ್ರಿಯವಾದ ವ್ಯಕ್ತಿ. ಸೊ ಇದು ಚಿರಂಜೀವಿ ಸಿಂಗ್ ಅವರು 2013ರಲ್ಲಿ ಬರೆದಿರುವಂತಹ ಲೇಖನ. ಅದೆಲ್ಲ ಅವ್ರು ಹೇಳ್ತಾರೆ, ಅವ್ರು ಪಂಜಾಬ್ಗೆ ಹೋಗಿ ಬಂದಿರ್ತಾರೆ, ಅವ್ರು ಪಂಜಾಬ್ನವರೇ, ಸರ್ದಾರ್ ಅವರು. ಪಂಜಾಬ್ನ ರೈತರು ದೇವೇಗೌಡ ಅವರು ಪ್ರಧಾನಿಯಾಗಿ ರೈತರ ಪರವಾಗಿ ಮಾಡಿದ ಸಾಧನೆಗೆ ಗೌರವಾರ್ಥ ಭತ್ತದ ಒಂದು ತಳಿಗೆ ದೇವೇಗೌಡ ಎಂಬ ಹೆಸರು ಕೊಟ್ಟಿದ್ದಾರೆ. ಇದು ಯಾವುದೇ ಸಂಸ್ಥೆಯಿಂದ ಮಾಡಿದ ಕೆಲಸ ಅಲ್ಲ, ಇದು ರೈತರೇ ಮಾಡಿದ ಕೆಲಸ. ಅಂದ್ರೆ ಇದು ಪಂಜಾಬಿನ ಸರ್ಕಾರ ಕೊಟ್ಟಿರೋ ಟೈಟಲ್ ಅಲ್ಲ, ರೈತರು ಕೊಟ್ಟಿರುವಂತಹ ಟೈಟಲ್ ಇದು ರೈತರೇ ಮಾಡಿದ ಕೆಲಸ. ರೈತರಿಂದ ರೈತರ ಪ್ರತಿನಿಧಿಯಾಗಿ ಬಂದ ಪ್ರಧಾನಮಂತ್ರಿಗೆ ತೋರಿಸಿದ ಗೌರವ ಇದು.
ಭತ್ತದ ಆ ತಳಿಯ ಮೂಲ ಹೆಸರು ಏನಿತ್ತೋ ಜನ ಮರೆತು ಬಿಟ್ಟಿದ್ದಾರೆ. ನಾನು ಕೇಳಿದಾಗ ಜನ ಮೂಲ ಹೆಸರು ಗೊತ್ತಿಲ್ಲ, ಇಲ್ಲಿ ಎಲ್ಲರೂ ಈ ತಳಿಯನ್ನು ದೇವೇಗೌಡ ಅಂತಾನೆ ಕರೆಯುತ್ತಾರೆ ಎಂದು ಹೇಳಿದರು. ಸರಕಾರಿ ವರ್ಗೀಕರಣದ ಅನುಸಾರವಾಗಿ ಭತ್ತದ ಈ ಬಗೆಯನ್ನು ಅವಲ್ ದರ್ಜೆ ಅಂದರೆ ಸೂಪರ್ ಫೈನ್, ಅದರಲ್ಲೂ ಒಳ್ಳೆ ಕ್ವಾಲಿಟಿ, ಇದಕ್ಕೆ ದೇವೇಗೌಡ ಅಂತ ಅವ್ರ ಹೆಸರಿಟ್ಟಿರೋದು ಎಂದು ಪರಿಗಣಿಸಲಾಗಿದೆ. ಇದು ಗೌಡರಿಗೆ ನಿಜವಾದ ಗೌರವ. ಗಮನಾರ್ಹ ಅಂಶ ಎಂದರೆ ಚೌಧರಿ ಚರಣ್ ಸಿಂಗ್ ನಾನು ರೈತರ ಪ್ರತಿನಿಧಿ ಎಂದು ಕೂಗಿ ಮಾಡಬಾರದ ಕೃತ್ಯವನ್ನು ಮಾಡಿ ಪ್ರಧಾನಿಯಾದರೂ ಅವರ ಹೆಸರಿನಲ್ಲಿ ಯಾವುದೇ ತಳಿಯ ನಾಮಕರಣ ರೈತರಿಂದ ಆಗಲಿಲ್ಲ. ಗೌಡರಿಗೆ ಜನ ಕೊಟ್ಟ ಈ ಬಿರುದಿಗೆ ಸರಕಾರಿ ಸನ್ಮಾನಕ್ಕಿಂತ ಹೆಚ್ಚು ಮೌಲ್ಯವಂತೂ ಇದೆ. ಪಂಜಾಬ್ನ ರೈತರಿಗೆ ಕರ್ನಾಟಕದ ರಾಜಕೀಯದ ಬಗ್ಗೆ ಗೊತ್ತಿಲ್ಲ, ಜಾತಿಗಳ ಸಮೀಕರಣದ ಬಗ್ಗೆ ಗೊತ್ತಿಲ್ಲ. ರೈತರಿಗೋಸ್ಕರ ಒಬ್ಬ ಪ್ರಧಾನಿ ಮಾಡಿದ ಕೆಲಸವನ್ನು ಮೆಚ್ಚಿ ಅವರು ಭತ್ತದ ಒಂದು ತಳಿಗೆ ದೇವೇಗೌಡರ ಹೆಸರು ಕೊಟ್ಟಿದ್ದಾರೆ. ಯಾವ ಕೆಲಸಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಂತ ಜನಕ್ಕೆ ಮಾತ್ರ ಗೊತ್ತಿರುತ್ತದೆ ಅಂತ ಬರೀತಾರೆ. ಇದು ನಾನು ದೇವೇಗೌಡರನ್ನ ಮೆಚ್ಕೊಳ್ಳೋದಕ್ಕೆ ನನಗಿರುವ ಅಥವಾ ಗೌರವಿಸೋದಕ್ಕೂ 3ನೇ ಕಾರಣ. 4ನೇ ಕಾರಣ, ಇದನ್ನು ನಮ್ಮ ಸ್ನೇಹಿತರಾದ ಮೋಹನ್ ಕೊಂಡಜ್ಜಿ ಅವ್ರಿಗೆ ಹೇಳ್ತಿದ್ದೆ ನಾನು ಇಲ್ಲಿ ಬರಕ್ಕೆ ಮುಂಚೆ. ಈಗ ಬೆಂಗಳೂರನ್ನ ನೀವು IT ಹಬ್ ಅಂತ ಕರಿತೀವಿ, ಸಿಲಿಕಾನ್ ವ್ಯಾಲಿ ಅಂತ ಕರೆದು ಬಿಡ್ತೀವಿ. ಅದನ್ನ ಹಾಗೆ ಮಾಡಿದವರು ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಒಂದು ನೋಷನ್ ಇದೆ. ಆದರೆ ನಾನು ಇಲ್ಲಿ ನೀವು ಚಾರಿತ್ರಿಕವಾದ ರೆಕಾರ್ಡನ್ನು ಟ್ರೇಸ್ ಮಾಡ್ತಾ ಹೋದರೆ, ಮೊದಲು IT ಕಂಪನಿಗಳಿಗೆ, ಪ್ರಧಾನಮಂತ್ರಿಗಳಾಗಿದ್ದಾಗ IT ಕಂಪನಿಗಳಿಗೆ ಟ್ಯಾಕ್ಸ್ ಹಾಲಿಡೇಯನ್ನು ಕೊಟ್ಟದ್ದು ದೇವೇಗೌಡರು. ನೀವು ಎಷ್ಟೋ IT ಕಂಪನಿಗಳ, ವಿಪ್ರೋ ಆಗ್ಬೋದು, ಇನ್ಫೋಸಿಸ್, ಅವರೆಲ್ಲರ ಹೆಡ್ ಕ್ವಾರ್ಟರ್ಸು ಪುಣೆ, ಬಾಂಬೆ, ಬೇರೆ ಕಡೆ ಇತ್ತು. ಇವರು ಟ್ಯಾಕ್ಸ್ ಹಾಲಿಡೇ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬರ್ತಾರೆ. ಅವರು IT ಪಾರ್ಕ್ಗಳ ಕಲ್ಪನೆ ದೇವೇಗೌಡರದ್ದು. ಆಮೇಲೆ ಅದಕ್ಕೆ ಸಕ್ಸಸ್ಸಿಗೆ ಹ್ಯಾಸ್ ಮೆನಿ ಫಾದರ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ದೇವೇಗೌಡರು ಅದನ್ನು ಕ್ಲೇಮ್ ಮಾಡಲಿಲ್ಲ, ಹಾಗಾಗಿ ಬೇರೆಯವರು ಅದರ ಕ್ರೆಡಿಟ್ ತೆಗೆದುಕೊಂಡ್ರು. ಬಟ್ ಆದರೆ ನೀವು ಈ ನೀತಿ ನಿರೂಪಣೆ, ಅದರ ಪಾಲಿಸಿ, ಇದರ ಚಾರಿತ್ರಿಕವಾದ ಆ ಘಟ್ಟಗಳನ್ನು ನೋಡಿದ್ರೆ ಆ ಕ್ರೆಡಿಟನ್ನು ದೇವೇಗೌಡರು ತೆಗೆದುಕೋಬೇಕು ಅಂತ ನನಗನ್ನಿಸ್ತದೆ. ಸೊ ಕರ್ನಾಟಕದ 64% ರೆವೆನ್ಯೂ ಇವತ್ತು ಬೆಂಗಳೂರಿನಿಂದ ಬರ್ತದೆ. ಇಡೀ ಕರ್ನಾಟಕದ 64% ರೆವೆನ್ಯೂ, ಆ 64% ರೆವೆನ್ಯೂ ಬೆಂಗಳೂರು ಕೊಡೋದಾಗಿದ್ದರೆ ಅದರ ಬಹಳ ದೊಡ್ಡ ಪಾಲಿನ ಇದು ದೇವೇಗೌಡರಿಗೆ ಸಲ್ಲಬೇಕಾಗ್ತದೆ ಅಂತ ನಾನು ಹೇಳ್ತೀನಿ. ಅಂದರೆ ಅವರ ಎಕನಾಮಿಕ್ ಥಿಂಕಿಂಗ್, ವಿಷನ್, ಪ್ಲಾನಿಂಗ್, ಡಿಲಿಜೆನ್ಸ್, ಇವೆಲ್ಲವನ್ನು ನಾವು ಮಾತನಾಡದೆ ಬರೀ ದೇವೇಗೌಡರು ಬಹಳ ಮುತ್ಸದ್ದಿ ರಾಜಕಾರಣಿ, ಯಾವ ಕಾರಣಕ್ಕಾಗಿ ಮುತ್ಸದ್ದಿ ರಾಜಕಾರಣಿ ಅವರು, ಇದನ್ನು ಬಿಡಿಸಿ ಹೇಳುವ ಅಗತ್ಯ ನಮ್ಮ ಜನಕ್ಕೆ ಇದೆ ಅಂತ ನನಗೆ ಅನ್ನಿಸ್ತದೆ. ಸೊ ಇದು 4ನೇ ಕಾರಣ. 5ನೇ ಕಾರಣ, ನಾನು ಈಗಾಗಲೇ ಅದರ ಒಂದು ಭಾಗ ಹೇಳ್ಬಿಟ್ಟಿದ್ದೀನಿ, ಲಿಂಗ್ಡೋ ಅವ್ರದ್ದು. 5ನೇ ಕಾರಣ, ಅವರು ನಾರ್ತ್ ಈಸ್ಟಲ್ಲಿ ಮಾಡಿದ ಕೆಲಸ. ಈಗ ಇದು ಕರ್ನಾಟಕ, ಅದು ನಾರ್ತ್ ಈಸ್ಟ್. ಇವತ್ತಿನ ಪ್ರಧಾನಿಗಳು ನಾರ್ತ್ ಈಸ್ಟನ್ನ ಬಹಳ ಅವರ ಸ್ಪೆಷಲ್ ಪ್ಯಾಕೇಜ್ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ ಅಂತ ಮಾತನಾಡ್ತಾ ಇದ್ದಾರೆ. ಅಲ್ಲಿ BJPಯ ಬಾವುಟವನ್ನು ಹಾರಿಸುವ ಒಂದು ಇದಕ್ಕಾಗಿ ಉದ್ದೇಶದಿಂದ ಬಹಳಷ್ಟು ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಾರ್ತ್ ಈಸ್ಟನ್ನ ಒಂದು ಯೂನಿಟ್ ಆಗಿ ಮೊದಲು ನೋಡಿ 6100 ಕೋಟಿ ರೂಪಾಯಿ ಪ್ಯಾಕೇಜನ್ನು ಮೊದಲು ಕೊಟ್ಟದ್ದು ದೇವೇಗೌಡರು, ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ. ಮತ್ತೆ ಇವತ್ತಿಗೂ ಕೂಡ, ಇವತ್ತು ನಾವು ನಾಗಾ ಪ್ರಾಬ್ಲಮ್ ಅಂತ ಮಾತಾಡ್ತೀವಿ, ನಾಗಾ ಅಕಾರ್ಡ್ ಅಂತ ಮಾತಾಡ್ತೀವಿ. ಸ್ವಾಮಿ, ಸ್ವಲ್ಪ ಚರಿತ್ರೆಯನ್ನು ನೋಡಿ, ನಾಗಾ ಸೀಸ್ ಫೈರ್ ಆಗೋದಕ್ಕೆ ಯಾರು ಕಾರಣ? ದೇವೇಗೌಡರು. NSCN IM ಅಂದರೆ ಇಸಾಕ್ ಮುಯುವ ಫ್ಯಾಕ್ಷನಿನ ಜೊತೆಗೆ ಮೊದಲು ಸಂಧಾನ ನಡೆಸೋದು ಯಾರು? ಜ್ಯೂರಿಕ್ನಲ್ಲಿ ದೇವೇಗೌಡರು. ಸೊ ನಾಗಾಲ್ಯಾಂಡಲ್ಲಿ ನಾರ್ತ್ ಈಸ್ಟ್, ನಾನು ಪಂಜಾಬಿನ ಬಗ್ಗೆ ಮಾತನಾಡಿದೆ, ಕಾಶ್ಮೀರಿನ ಬಗ್ಗೆ ಮಾತನಾಡಿದೆ, ನಾರ್ತ್ ಈಸ್ಟಿನ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಸೊ ಈ ಎಲ್ಲ ಜನರು ಕೂಡ ನಮಗಿಂತಲೂ ಹೆಚ್ಚು ದೇವೇಗೌಡರನ್ನ ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇರೋದು. ಸೊ ಇದು ನನ್ನ 5ನೇ ಕಾರಣ. 6ನೇ ಕಾರಣ ನಾನು ಮೊದಲೇ ಹೇಳ್ಬಿಟ್ಟೆ, ಲಿಂಗ್ಡೋ ಅವರ ಆಯ್ಕೆ ಚಾರಿತ್ರಿಕವಾಗಿ ಬಹಳ ಮುಖ್ಯ ಆಗಿತ್ತು. ಅದು ನಾರ್ತ್ ಈಸ್ಟಿನ ರೆಪ್ರೆಸೆಂಟೇಷನ್ ಅನ್ನ ಅವರು ಎಲೆಕ್ಷನ್ ಕಮಿಷನ್ಗೆ ಮೊಟ್ಟ ಮೊದಲನೇ ಬಾರಿಗೆ ತರ್ತಾರೆ ಅವರು. ನನ್ನ 7ನೇ ಕಾರಣ,
ಇನ್ನೆರಡಿದೆ, ಮುಗಿಸ್ತೀನಿ ನಾನು. 7ನೇ ಕಾರಣ, ಕರ್ನಾಟಕದಲ್ಲಿ ಸೆಕೆಂಡ್ ಲೈನ್ ಲೀಡರ್ಶಿಪ್ ಅನ್ನು ಬೆಳೆಸಿದ ಯಾರಾದರೂ ಒಬ್ಬ ದೊಡ್ಡ ನಾಯಕ ಇದ್ದರೆ ದೇವರಾಜ ಅರಸು ನಂತರ. ಅವರು ದೇವರಾಜ ಅರಸು ಅವರಿಗೆ ಲೀಡರ್ ಆಫ್ ಅಪೋಸಿಷನ್, ಆದರೂ ಗುಣದಲ್ಲಿ ಇಬ್ಬರು ಒಂದೇ ರೀತಿ ಅನ್ನೋದಕ್ಕೆ ಯಾರಾದರೂ ಸೆಕೆಂಡ್ ಲೈನ್ ಲೀಡರ್ಶಿಪ್ ಅನ್ನು ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ರೆ ಅದು ದೇವೇಗೌಡರು. ಇವತ್ತು ನೀವು ಸಿದ್ದರಾಮಯ್ಯನವರು ಅಂತ ಹೇಳ್ತೀರಿ, ರಮೇಶ್ ಕುಮಾರ್ ಅಂತ ಹೇಳ್ತೀರಿ, ಅಥವಾ MP ಪ್ರಕಾಶ್ ಅಂತ ಹೇಳ್ತೀರಿ, ಸಿ ಬೈರೇಗೌಡರು ಅಂತ ಹೇಳ್ತೀರಿ, PGR, ಇವರೆಲ್ಲರಿಗೂ ಕೂಡ ಇಂಡಿಪೆಂಡೆಂಟ್ ಆಗಿ ಮುಖ್ಯಮಂತ್ರಿ ಆಗಿರುವಂಥ ಒಂದು ತಾಕತ್ತಿದ್ದಂತಹ ಜನ ಕೆಲವರು ಆದರೂ ಕೂಡ ಆ ಥರದ ಒಂದು ಸೆಕೆಂಡ್ ಲೈನ್ ಲೀಡರ್ಶಿಪ್ ಅನ್ನು ಬೆಳೆಸಿದ ಶ್ರೇಯಸ್ಸು ಕೂಡ ದೇವೇಗೌಡರಿಗೆ ಸಲ್ತದೆ. ಕೊನೆ ಕಾರಣ, 8ನೇ ಕಾರಣ, ನನಗೆ ಯಾಕೆ ದೇವೇಗೌಡರು ಬಹಳ ಇಷ್ಟ ಆಗ್ತಾರೆ ಅಥವಾ ಯಾಕೆ ನಾನು ಗೌರವಿಸ್ತೀನಿ ಅಂತ ಹೇಳಿದ್ರೆ, ಅವರೊಬ್ಬ ಎಸೆನ್ಷಿಯಲಿ ಒಬ್ಬ ರೆಬೆಲ್. ನೀವು ಅವರ ಇಡೀ 60 ವರ್ಷಗಳ ರಾಜಕೀಯ ಜೀವನವನ್ನು ನೋಡಿದ್ರೆ ಅವ್ರು ಎಷ್ಟು ವರ್ಷ ಅಧಿಕಾರದಲ್ಲಿ ಇದ್ರು ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಈಸ್ ಎಸೆನ್ಷಿಯಲಿ ಅ ರೆಬೆಲ್. ಅಂದರೆ ನಾನೊಬ್ಬ ಸಂಪಾದಕನಾಗಿ ಪವರಿನ ಜೊತೆಗೆ ಅಧಿಕಾರದ ಜೊತೆಗೆ ನನಗೊಂದು ಆಂಟಿಥೆಟಿಕಲ್ ಆದ, ಅಡ್ವರ್ಸೇರಿಯಲ್ ಆದ, ಅಂದರೆ ವಿರೋಧವಾದ ಒಂದು ಸಂಬಂಧ ಇರ್ತದೆ. ಒಬ್ಬ ಸಂಪಾದಕನಾಗಿ, ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಒಬ್ಬ ರಾಜಕಾರಣಿಯನ್ನು ಅತ್ಯಂತ ಸಲಿಗೆಯಿಂದ ನಡೆಸ್ಕೊಳ್ಳೋಕ್ಕಾಗಲ್ಲ ನಾನು. ಅದೇ ರೀತಿಯಾದ ಪವರಿನ ಜೊತೆಗಿನ ಸಂಬಂಧ, ಅಂದರೆ ಅಡ್ವರ್ಸೇರಿಯಲ್ ರಿಲೇಶನ್ಶಿಪ್ ದೇವೇಗೌಡರಿಗೆ ಇತ್ತು. ಬಹುಶಃ ಅವರು ರಾಜಕಾರಣಿ ಆಗಿಲ್ಲದೆ ಇದ್ದಿದ್ದರೆ ಕರ್ನಾಟಕದ ಒಂದು ಯಾವುದೋ ದೊಡ್ಡ ಪತ್ರಿಕೆಯ ಸಂಪಾದಕರಾಗಿರ್ತಾ ಇದ್ರು ಅಂತ ನನಗನ್ನಿಸ್ತದೆ. ಕೊನೆಯದಾಗಿ, ಮೊನ್ನೆ ನೆಹರು ಅವರ ಬರ್ತ್ಡೇ ಇತ್ತು. ನೆಹರು ಅವರು ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ವಿದ್ವಾಂಸರಾದ ಪ್ರತಾಪ್ ಬಾನು ಮೆಹ್ತಾ ಅವರು ನೆಹರು ಅವರ ಬಗ್ಗೆ ಬರೀತಾ ಅವ್ರು ಹೇಳ್ತಾರೆ, ಇವತ್ತು ನೆಹರು ಅವರನ್ನು ಕೆಟ್ಟದಾಗ ಆಡ್ಕೋತಾ ಇದ್ದಾರೆ, ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾರೆ, ಅವರ ಘನತೆ ಏನು, ಅವರ ತೂಕ ಏನು, ಜಗತ್ತು ಅವ್ರನ್ನ ಹೇಗೆ ನೋಡ್ತಾ ಇತ್ತು, ಏನನ್ನೂ ತಿಳಿದೇ ಮಾತನಾಡ್ತಾ ಇದ್ದಾರೆ. ಅವ್ರಿಗೆ ನ್ಯೂನ್ಯತೆಗಳಿರ್ಲಿಲ್ವಾ? ಯಾರಿಗಿರಲ್ಲ, ಎಲ್ರಿಗೂ ಇರುತ್ತೆ. ಸೊ ಅವ್ರು ಒಂದು ಸಾಲನ್ನ ಬರೀತಾರೆ ಕೊನೆಯಲ್ಲಿ. ಅವ್ರು ಹೇಳ್ತಾರೆ, ನೆಹರು ವಾಸ್ ಮಚ್ ಬಿಗರ್ ದೆನ್ ದಿ ಸಮ್ ಆಫ್ ಹಿಸ್ ಇಂಪರ್ಫೆಕ್ಷನ್ಸ್ ಅಂತ. ನಾನು ಅದೇ ಮಾತನ್ನ ದೇವೇಗೌಡರ ಬಗೆಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ದೇವೇಗೌಡರು ಇಸ್ ಮಚ್ ಮಚ್ ಬಿಗರ್ ದೆನ್ ದಿ ಸಮ್ ಆಫ್ ಹಿಸ್ ಇಂಪರ್ಫೆಕ್ಷನ್ಸ್. ಅವರನ್ನು ನಾವು ಗೌರವಿಸುವುದು ಸರಿ, ಆದರೆ ಸರಿಯಾದ ಕಾರಣಕ್ಕಾಗಿ ಅವರನ್ನು ಗೌರವಿಸಬೇಕು, ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲೋ ಒಂದು ಕಡೆ ಚರಿತ್ರೆಗೆ ಅಪವಾದವನ್ನು ಎಸಗ್ತಾ ಇರ್ತೀವಿ, ಅವರ ಪರ್ಸನಾಲಿಟಿಗೆ ಅಪವಾದವನ್ನು ಎಸಗ್ತಾ ಇರ್ತೀವಿ. ನಮಸ್ಕಾರ. ಮನೆ ಅಂಗಳದಲ್ಲಿ ಮಾತುಕತೆ. ಈಗ 2000 ಮುಖಂಡಗಳ ಮಾತುಕತೆಯನ್ನು ವಿವರಣೆ ಎಲ್ಲ ಓದಿದೆ, ಒಂದೊಂದೂ ನೋಡ್ತಾ ಹೋದೆ. ನಾನು ಆ ದಿಗ್ಗಜರುಗಳ ಒಂದು ಮನೆಯಂಗಳದ ಮಾತನ್ನು ಕೆಲವರು ವಿಷಯ ತಿಳಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು. ಇವತ್ತು ವಾರ್ತಾ ಇಲಾಖೆ ಮಂತ್ರಿಗಳು ಜಯಮಾಲ ಅವರು ಜೊತೆಗೆ ವಿಧಾನ ಪರಿಷತ್ತಿನ ನಾಯಕಿಯಾಗಿ ಕೆಲಸ ನಿರ್ವಹಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಿಡುವು ಮಾಡ್ಕೊಂಡವ್ರು ಬಂದು ಇವತ್ತು ನಮ್ಮನ್ನು ಗೌರವಿಸಿದ್ದಾರೆ. ನಾನು ಅವರಿಗೆ ನಾನು ಅವ್ರನ್ನ ಅಭಿನಂದಿಸ್ತೇನೆ. ನಮ್ಮ ಡೈರೆಕ್ಟ್ರು ವಿಶುಕುಮಾರ್ ಅವರು ನನ್ನ ಹಳೆಯ ಸ್ನೇಹಿತರು. ಇವತ್ತು ನಮ್ಮ ಶ್ರೀನಿವಾಸ್ ಅವರು ಕೈಲಿ ಮೊದಲು ಕೆಲವು ಸಂಕ್ಷಿಪ್ತವಾಗಿ ನನ್ನ ಬಗ್ಗೆ ಹೇಳುವಾಗ 8 ವಿಷಯಗಳ ಬಗ್ಗೆ ಇವತ್ತು ಅತ್ಯಂತ ಹಲವಾರು ನಿಗೂಢವಾದಂಥ ಪ್ರಶ್ನೆಗಳನ್ನು
ಇಟ್ಟಿದ್ದಾರೆ. ಅವರು ಸಂಗ್ರಹಣ ಮಾಡೋದಷ್ಟು ನಾನು ಮಾಡಲಿಲ್ಲ. ನಾನು ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಅವರು ನನಗೇ ಗೊತ್ತಿಲ್ಲದಿರೋ ವಿಷಯಗಳು, ಇಂಥ ಪುಸ್ತಕಗಳನ್ನು ಅವರು ಓದಿ ಸಂಗ್ರಹಣ ಮಾಡಿದ್ದಾರೆ. ನಾನು ಅಜಿತ್ ಪಿಳ್ಳೆ ಗೊತ್ತು ನನಗೆ, ಆದರೆ ಅವ್ರು ಬರೆದಿರೋ ಪುಸ್ತಕ ನನಗೆ ಸಿಕ್ಕಿತ್ತಿಲ್ಲ. ನಾನೇ ನಿಮ್ಗೆ ಇನ್ನೊಂದು ಪುಸ್ತಕ ಕಳಿಸಿ, ಇದ್ರ ಜೊತೆಗೆ ಇನ್ನೂ ಹಲವಾರು ಸೇರಿಸಿ ನಿಮ್ಮ ಒಂದು ಅಮೂಲ್ಯವಾದ ಕಾಣಿಕೆಯನ್ನು ನೀವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಅದಕ್ಕಿಂತ ಇಷ್ಟೆಲ್ಲ ಭಾವಚಿತ್ರಗಳೆಲ್ಲ ಶಿವಕುಮಾರ್ ಎಲ್ಲ ಸೇರಿ ವಾರ್ತಾ ಇಲಾಖಾ ಸಿಬ್ಬಂದಿಗಳು ಈ ಪುಸ್ತಕ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಇದೇ ಪುಸ್ತಕ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ್ಯಾವ ದೇಶದ ಸಂಬಂಧ ಹೇಗೆ ನಾನು ಕುದುರಿಸ್ದೆ. ಒಂದು ವಿಷಯ ಹೇಳಲೇಬೇಕು. ಅಬ್ದುಲ್ ಕಲಾಂಗೆ ನಾನು 3 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟೆ. ಅವ್ರಿಗೆ ಎಕ್ಸ್ಟೆನ್ಷನ್ ಕೊಡದೇ ಇದ್ದರೆ ಅವ್ರು ರಾಷ್ಟ್ರಪತಿ ಆಗ್ತಾಯಿತ್ತಿಲ್ಲ, ಮರ್ತೋಗಿರೋರು. ನನಗೆ ಗೊತ್ತಿದ್ದ ವಿಷಯ. ಹೇಗೆ ಟರ್ನಿಂಗ್ ಪಾಯಿಂಟ್ ಅಂತೀವಿ ನಾವು ಲೈಫಲ್ಲಿ. ನಿಮ್ಮೆಲ್ಲರಿಗೆ ಕ್ಷಮೆ ಕೇಳ್ತೇನೆ. ಹೇಳ್ತಾ ಹೋದರೆ ತುಂಬ ವಿಷಯಗಳಿದೆ. ಪುಣ್ಯಾತ್ಮರು 4 ಪುಸ್ತಕ ಬರೆದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಬರೆದಿದ್ದಾರೆ. ಅವರ ನನ್ನ ಬಗ್ಗೆ ಏನು ಕೆಡ್ತಾ ಬರೆದಿಲ್ಲ, ತಿಳಿದಷ್ಟು ಬರೆದಿದ್ದಾರೆ. ಈಗ ತಾನೇ ನಮ್ಮ ಡೈರೆಕ್ಟ್ರು ಕೊಟ್ಟರು ಅದರ ವಿವರ, ಆ ಪುಸ್ತಕದ ಹೆಸರು ಎಲ್ಲ. ಅದು ಇಲ್ಲಿ ಸಿಗಲ್ಲ, ಅದು ಡೆಲ್ಲಿಯಲ್ಲಿ ಸಿಕ್ತು ನನಗೆ. ಅದು ಅವ್ರಿಗೆ ಕಳಿಸ್ಕೊಡ್ತೇನೆ. ಅದರಲ್ಲಿ ಕೆಲವು ವಿಷಯ ನೋಟ್ ಮಾಡಿಕೊಂಡು ಅದು ಬಳಕೆ ಮಾಡ್ಕೊಳ್ಳಿಕ್ಕೆ ನನಗೆ ಸಹ ಹೆಲ್ಪ್ ಮಾಡ್ತಾರೆ ಅಂತ ಕಳಿಸ್ಕೊಡ್ತಾ ಇದ್ದೀನಿ ಬೆಳಿಗ್ಗೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ, ಅದು ಇಲಾಖಾ ಡೈರೆಕ್ಟ್ರು, ಮಂತ್ರಿಗಳು, ಆಮೇಲೆ ಸರ್ಕಾರದ ಸಿಬ್ಬಂದಿಗಳು ಎಲ್ರಿಗೂ ನಾನು ಹೃದಯ ಅಂತರಾಳದಿಂದ, ಮನದಾಳದ ಮಾತು ಅಂತ ಹೇಳೋದು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ. ನಾನು ನನ್ನ ಮನದಾಳದಿಂದ ನಿಮ್ಮೆಲ್ಲರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಸುಗತ ಶ್ರೀನಿವಾಸ್ ಅವರು ದೇವೇಗೌಡರ ವ್ಯಕ್ತಿತ್ವವನ್ನು ಕುರಿತು ಅನೇಕ ಮಹತ್ವದ ಒಳ್ಳೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಿದ್ದಾರೆ. ಅವರಿಗೂ ಕೂಡ ನಾನು ಇಲಾಖೆ ಹಾಗೂ ತಮ್ಮ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಒಂದು ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಅವರು ಭಾಗವಹಿಸುವುದಕ್ಕೆ ಕಾರಣಕರ್ತರಾದಂಥ ನಮ್ಮ ಇಲಾಖೆಯ ನಿರ್ದೇಶಕರಾದಂಥ ಶ್ರೀ ಎನ್.ಆರ್. ವಿಶ್ವಕುಮಾರ್ ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮಗೆಲ್ಲರಿಗೂ ಮತ್ತು ಮಾಧ್ಯಮದ ಸ್ನೇಹಿತರಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.